ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಬೃಹತ್ ಭಾವಚಿತ್ರದ ಮೆರವಣಿಗೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಮಾಡಿದಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತದಿಂದ ಇಡೀ ಬಾಗಲಕೋಟೆಯ ಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಬದಲಾಗಿರುವಂಥದ್ದು. ಅದರ ಒಂದು ಸ್ಥಿತಿಗತಿ ಬಗ್ಗೆ ಹೇಳೋದಾದರೆ ನಾನು ಸದ್ಯ ತರಕಾರಿ ಮಾರುಕಟ್ಟೆಯ ಪ್ರದೇಶದಲ್ಲಿ ಈ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ, ಇದು ಹಳೆ ಬಾಗಲಕೋಟೆಯಲ್ಲಿರುವಂತಹ ತರಕಾರಿ ಮಾರ್ಕೆಟು. ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಜನರು ತಮಗೆ ಬೇಕಾದ ತರಕಾರಿ ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಆ ಒಂದು ನಿನ್ನೆ ಆದಂಥ ಘಟನೆಯಿಂದ ಜನಸಂಖ್ಯೆ ಇಲ್ಲಿ ಕಡಿಮೆ ಇರುವಂಥದ್ದು. ಇದಕ್ಕೆ ಕಾರಣ ಏನಂತಂದರೆ ಈ ಒಂದು ತರಕಾರಿ ಮಾರುಕಟ್ಟೆಯಲ್ಲಿರುವಂತಹ ತಳ್ಳುಗಾಡಿಗಳಿಗೆ ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚುವ ಮೂಲಕ ದುಷ್ಕೃತ್ಯವನ್ನು ಮೆರೆದಿರುವಂಥದ್ದು. ಅದಕ್ಕೆ ಸಾಕ್ಷಿಯಾದಂತಹ ಒಂದು ಇಲ್ಲಿ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಸುಮಾರು ಅಂದರೆ 4 ತಳ್ಳುಗಾಡಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅಂದರೆ ತರಕಾರಿ ಇದೇ ಒಂದು ತಳ್ಳುಗಾಡಿ ಮೇಲೆ ವಿವಿಧ ತರಕಾರಿಗಳನ್ನ ಇಟ್ಟು ಏನು ವ್ಯಾಪಾರಸ್ಥ ಮಹಿಳೆಯರು ತಮ್ಮ ಜೀವನಕ್ಕಾಗಿ ತರಕಾರಿಯನ್ನು ಮಾರ್ಕೊಂಡು ಏನು ಜೀವನ ಮಾಡ್ತಾಯಿದ್ರು. ಆದರೆ ಅಂತಹ ಒಂದು ತಳ್ಳುಗಾಡಿಗೆ ಬೆಂಕಿ ಇಡುವ ಮೂಲಕ ತುಂಬಾ ವಿಕೃತಿ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ತಳ್ಳುಗಾಡಿ ಮೇಲಿಟ್ಟಿರುವಂತಹ ಏನು ವಿವಿಧ ತರಕಾರಿಗಳನ್ನು ತೋರಿಸ್ತಾ ಇದ್ದೀವಿ ನಾವು, ಎಲ್ಲೂ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯ. ಅಂದರೆ ರಾತ್ರೋರಾತ್ರಿ ಹಚ್ಚಿದಂತಹ ಒಂದು ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬೆಂಕಿಯ ಕೆನಾಲೆಯಿಂದ ಕೂಡಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿರುವಂಥದ್ದು ಇಲ್ಲಿ ಕಂಡು ಬಂದಿದೆ. ಮತ್ತು ತಕ್ಷಣವೇ ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಬಾಗಲಕೋಟೆ ಪೊಲೀಸರು ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಕೂಡಲೇ ಧಾವಿಸಿ, ಬೆಂಕಿ ಹಚ್ಚಿದ ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಎಲ್ಲವನ್ನು ಕೂಡ ಆ ಬೆಂಕಿ ಶಮನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ತಳ್ಳುಗಾಡಿ ಅಂತ ಕೆಳಗಡೆ ಎಲ್ಲ ಕಡೆ ಈಗಾಗಲೇ ಚಲಾಪಿಲಿಯಾಗಿ ಬಿದ್ದಿರುವಂತಹ ತರಕಾರಿಗಳನ್ನು ತೋರಿಸ್ತಾ ಇದ್ದೀವಿ ನಾವು. ಈ ರೀತಿ ಯಾಕಂತಂದರೆ ಪರಿಸ್ಥಿತಿ ಏನೇ ಇರ್ಬೋದು, ಆದರೆ ಬಡ ವ್ಯಾಪಾರಸ್ಥರ ಮೇಲೆ ಈ ರೀತಿ ಒಂದು ಅನ್ಯಾಯ ಎಸಗುತ್ತಿರುವಂಥದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ಇಲ್ಲಿ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ತರಕಾರಿ ವ್ಯಾಪಾರಸ್ಥರನ್ನು ಕೂಡ ನಾವು ಮಾತನಾಡ್ಸೋಣ. ಅವರು ಕೂಡ ಇಲ್ಲಿ ಬಂದು ಜಮಾವಣೆ ಆಗಿರುವಂಥದ್ದು. ನಿನ್ನೆನೂ ಕೂಡ ಬಂದಿದ್ದರು. ಇವಾಗ ಬೆಳಗ್ಗೆ ಬಂದು ತಮ್ಮ ತರಕಾರಿ ಮಾರಾಟವನ್ನು ನಡೆಸಬೇಕಂತಂದರೆ ಅವರಿಗೆ ತರಕಾರಿ ಮಾರಾಟಕ್ಕೆ ಮೂಲ ಆಧಾರವಾಗಿದ್ದಂಥ ತಳ್ಳುಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪ್ರಮುಖವಾಗಿ ಜನ್ನತ್ ಬಿ ದೊಡ್ಡಮನಿ ಅಂತ ಒಬ್ಬ ತರಕಾರಿ ವ್ಯಾಪಾರ ಮಾಡುವಂಥ ಮಹಿಳೆ ಇದ್ದಾರೆ. ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಆ್ಯಕ್ಚುಲಿ ನಿಮಗಿದು ಇಲ್ಲಿ ಆಗಿದ್ದು ನಿನ್ನೆ ಯಾವಾಗ ಗೊತ್ತಾಯಿತು? ಎಷ್ಟು ಹಾಳಾಗಿದೆ, ಏನೇನಿತ್ತು ಇಲ್ಲೆಲ್ಲ ಅಂತ? ಇಲ್ಲಿ ಭಾಳ ಇತ್ತಮ್ಮ. ಇದು 4-5 ಗಾಡಿ ಹಚ್ಚಿವಪ್ಪ ನಾವು. ಮತ್ತು ಇದು ನನಗೆ ಫೋನ್ ಬಂತು, ಅದು ಸಂಧ್ಯಾಗ ಐತಿಲ್ಲ ನಮ್ದೈತಪ್ಪ ನಡ್ರಿ ಅಂತಾನೆ ಗೋವಿಂದ ಬಳ್ಳಾರಿ ನಾವು ಕೂಡ್ಕ್ಯಾಸ ಕರ್ಕೊಂಡ್ಬಂದೇವಮ್ಮ. ಕರ್ಕೊಂಬಂದು ನೋಡ್ಗ ನನ್ನ ಮಾತು ಬರಲಿಲ್ಲಪ್ಪ, ಸುಮ್ಮನೆ ನೋಡಿ ಹೋದೆ ನಾನು. ಭಾಳ ನುಕ್ಸಾನ್ ಆಗೈತೆ ಅಂತ ಹೇಳಿ ಹೋದ್ನಪ್ಪ. ಈ ಅಲ್ಲೆಲ್ಲ ತರಕಾರಿ ಎಲ್ಲ ಇತ್ತಲ್ರಿ, ಅದು ಸುಟ್ಟು ಕರ್ಕಲಾಗೈತಿ. ಮತ್ತು ಮತ್ತೇನಾರ ಅಮೌಂಟ್ ಚಿಲ್ಲರೆ ಇಟ್ಟಿದ್ವಿ ಅಂದ್ರಿ? ಚಿಲ್ಲರೆ ಇಡ್ತೀವಮ್ಮ. ಇಲ್ಲಿ 1200 ರೂಪಾಯಿ ಇಡ್ತೀವಪ್ಪ ಇಪ್ಪ ಚಿಲ್ಲರೆ. ಅದೆಲ್ಲ ಈಗ ಯಾರೋ ಮಾಡಿದ ಕೃತ್ಯದಿಂದ ನಿಮ್ಮಂಥ ಬಡ ವ್ಯಾಪಾರಿಗಳಿಗೆ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಂದು ಅದ್ರ ಮೇಲೆ ನೀವು ಪ್ರತಿನಿತ್ಯ ದುಡ್ಡು ಜೀವನ ಮಾಡ್ತಿರ್ತೀರಿ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಇದು ಏನು ನಮ್ಗೆ ತಿಳಿಲಾರ್ದಮ್ಮ ಆಗೈತಿಪ್ಪ ಇಪ್ಪ. ಏನಾಗ್ಬೇಕಂತೀರಿ? ನಿಮಗೆಲ್ಲ ಹಾನಿ ಆಗೈತಿಲ್ಲ? ಅದು ಏನು ಅನ್ಸಾಕತ್ತಿಲ್ಲಪ್ಪ. ನಮ್ಮ ಸುಮ್ಮನೆ ನಿಂತೀವಿ, ತಾಯಿ ಮಗ ಕೂಡಿ ಹಚ್ತೀವಿ ನಾವು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ ಇದ್ದಾರೆ ಇಲ್ಲಿ ತರಕಾರಿ ಮಾರುವಂಥ ಮಹಿಳೆಯರು. ಅಮ್ಮ, ನೀವೇನು ಹೇಳ್ತೀರಿ? ಈ ಒಂದು ಘಟನೆ ಆಗಿರೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ ಹಿಂಗೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ನುಕ್ಸಾನ್ ಮಾಡಾಕತ್ತಾರ. ಮೇಲೆ ಏನು ಮಾಡ್ಬೇಕ್ರಿ? ಯಾರು ಮಾಡ್ರಿ ನಮ್ಗೆ ಏನು ಗೊತ್ತು? ಇವಾಗ 2-3 ಸಲ ಆಯ್ತು ಹಿಂಗೆ ಹಾಕತ್ತಾರ. ಒಂದು ಬಸ್ರ ಅಂಗಡಿ ಮುರಿ ಹಚ್ಚಿದ್ರು, ಈಗ ಮತ್ತೆ ಉರಿ ಹಚ್ಚಿದ್ರು. ಮತ್ತು ಎಲ್ಲ ಕಡೆಗೆ ಎತ್ತಿ ಮಾಡಾಕತ್ತಾರ. ಮತ್ತು ನುಕ್ಸಾನ್ ಆಗೈತೆ. ಮತ್ತು ಯಾರಾದ್ರೂ ಹೊಳೋದ ಈಗ ಕೇಟ್ ಮರಗಾಕತ್ತಲ್ಲ, ಅಕ್ಕಿ ಗೊತ್ತದ ರೈಟ್ ಆಗೈತಿ. ಯಾರು ಏನು ಮಾಡ್ತಾರ ಕಂಡು ಹಿಡಿಬೇಕು ಯಾರು ಅನ್ನೋದು. ಈಗ ಎಲ್ಲರೂ ಹಿಂದೂ ಮುಸ್ಲಿಮರು ಸಹೋದರ ರೀತಿ ಬಾಳುವಂಥ ಸಂದರ್ಭದಲ್ಲಿ ಯಾರೋ ಕೆಲವೊಂದಿಷ್ಟು ಜನ ಮಾಡೋದ್ರಿಂದ ಎಷ್ಟು ತೊಂದರೆ ಆಗುತ್ತಲ್ಲ ಅಂತಂದ್ರೆ, ಮತ್ತು ಅದ ತೊಂದರೆ ಆಗೋ ಸಂಬಂಧ ಯಾರು ಮಾಡ್ತಾರೆ ಹಿಡ್ರತ್ತ ಅನ್ನಕತ್ತೀವಿ ನಾವು. ಈಗ ಯಾರು ಏನು ಮಾಡತ್ತಾರ ಅನ್ನೋವಂಥ ಗೊತ್ತಾಗವಲ್ದು. ಈಗ ಆಕಿ ಮರ್ಗಾಕತ್ತಾಳ, ಮಗ ಮರ್ಗಾಕತ್ತಾನ, ಎಟ್ಟಾಗೈತೆ ಅನ್ನೋದು ಅವ್ರಿಗೆ ತ್ರಾಸ ಐತೆ. ಅದು ನೋಡ್ರಿ ಯಾರು ಮಾಡತ್ತಾರ ಅನ್ನೋದು ಗೊತ್ತಾಗವಲ್ದು. ಹಿಡ್ರಿ ಅದನ್ನ.